ಬಿಜೆಪಿಯಿಂದ ಉಚ್ಚಾಟಿತಗೊಂಡಿರುವ ಬಿಜೆಪಿಯ ಈ ಹಿಂದಿನ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಇವತ್ತೊಂದು ಸುದ್ದಿಗೋಷ್ಠಿ ಕರೆದಿದ್ದಾರೆ. ಮಧ್ಯಾಹ್ನ 3:30 ಹುಬ್ಬಳ್ಳಿಯಲ್ಲಿ ಶಾಸಕ ಯತ್ನಾಳ್ ಸುದ್ದಿಗೋಷ್ಠಿ ಕರೆದಿದ್ದಾರೆ. ಯಾವ ಬಾಂಬ್ ಸಿಡಿಸ್ತಾರೋ, ಯಾರ ಮೇಲೆ ಬೈತಾರೋ, ಅಥವಾ ಕರೆದು ಕೂರಿಸಿ ನೀವು ಸರಿ ಇಲ್ಲ ಅಂತ ಹೇಳೋದಕ್ಕೋ, ನಾನೇ ಸರಿ ಅಂತ ಹೇಳೋದಕ್ಕೋ, ಒಟ್ಟಾರೆ ಬಸನಗೌಡ ಪಾಟೀಲ್ ಯತ್ನಾಳ್ ಅವರ ಇವತ್ತಿನ ಮಧ್ಯಾಹ್ನದ ಸುದ್ದಿಗೋಷ್ಠಿ ಬಹಳ ಚರ್ಚೆಗೆ ಮತ್ತು ಕುತೂಹಲ ಕಾರಣ ಆಗಿದೆ. ನಿನ್ನೆ ಪಂಚಮಸಾಲಿ ಸಮುದಾಯದವರು ಮಾಡಿದ್ದಂಥ ಸುದ್ದಿಗೋಷ್ಠಿಯ ಜಾಗದಲ್ಲೇ ಇವತ್ತು ಸುದ್ದಿಗೋಷ್ಠಿ ನಡೆಯುತ್ತೆ. ಯಾಕೆ ಅಂತ ಒಂದು ಅವಲೋಕನೆಗೆ ಹೋದರೆ, ನಿನ್ನೆ ಪಂಚಮಸಾಲಿ ಗುರುಗಳು ಯತ್ನಾಳ್ ಅವರ ಪರ ನಿಂತಿರೋದನ್ನು ಪಂಚಮಸಾಲಿ ಸಮುದಾಯದವರೇ ಭಾಳಷ್ಟು ಜನ ಹೇಳಿದರು, ಅದು ಸರಿಯಲ್ಲ ಹಂಗೆ ಹಿಂಗೆ ಅಂತ. ಅದಕ್ಕೆಲ್ಲದಕ್ಕೂ ಕೌಂಟ್ರ್ ಕೊಡೋದಕ್ಕ, ಅಥವಾ ಉಚ್ಚಾಟನೆ ಬಗ್ಗೆನಾ, ಅಥವಾ ಪಕ್ಷದ ಬಗ್ಗೆನಾ, ಅಥವಾ ಅಪ್ಪ ಮಗನ ಬಗ್ಗೆ ಯಡಿಯೂರಪ್ಪ ಮತ್ತು ಅವ್ರ ಮಗನಿಗೆ ಬೈಯೋದನ್ನೇ ಕಂಟಿನ್ಯೂ ಮಾಡೋದಕ್ಕೆ ಮತ್ತೊಂದು ಸಲ ಪ್ರೆಸ್ ಮೀಟಾ ಗೊತ್ತಿಲ್ಲ. ಮಾಧ್ಯಮಗಳನ್ನು ಕಂಡ್ರೆ ಮುರಿದು ಬೀಳುವ ಯತ್ನಾಳ್ ಅವರು ಇವತ್ತು ಮಧ್ಯಾಹ್ನ 3:30 ಮಾಧ್ಯಮದ ಮಿತ್ರರನ್ನೆಲ್ಲ ಕರೆಸ್ತಿದ್ದಾರೆ. ಮಧ್ಯಾಹ್ನ ಒಂದು ಪ್ರೆಸ್ ಮೀಟನ್ನು ಕರೆದಿದ್ದಾರೆ. ಏನು ಹೇಳ್ತಾರೆ ಗೊತ್ತಿಲ್ಲ, ಯಾವುದ್ರ ಬಗ್ಗೆ ಮಾತಾಡ್ತಾರೆ ಗೊತ್ತಿಲ್ಲ. ಮಧ್ಯಾಹ್ನದವರೆಗೂ 3:30 ಪ್ರೆಸ್ ಮೀಟ್ ಅಂತೆ ನಿಗದಿ ಆಗಿದೆ. ಮಧ್ಯಾಹ್ನ ಅವರು ಒಂದು ವೇಳೆ ಪ್ರೆಸ್ ಮೀಟ್ ನಿಗದಿಯಂತೆ ಮಾಡಿದ್ದೇ ಹೋದಾದರೆ ಏನು ವಿಚಾರ ಅನ್ನೋದು ಗೊತ್ತಾಗುತ್ತೆ. ಬಟ್ ಸಾಮಾನ್ಯವಾಗಿ ರಾಜಕೀಯ ವಲಯದಲ್ಲಿ ಒಂದು ಅವಲೋಕನ ಅಂತ ಬಂದಾಗ, ನಿನ್ನೆ ನಡೆದಂಥ ಡೆವಲಪ್ಮೆಂಟ್, ಪಂಚಮಸಾಲಿ ಶ್ರೀಗಳು ಇವರು ಪರ ನಿಂತಿರೋದು, ಮತ್ತು ಪಂಚಮಸಾಲಿ ಸಮುದಾಯ ಮತ್ತು ಅಖಿಲ ಭಾರತ ಲಿಂಗಾಯತ ಮಹಾಸಭಾ ಅವರೆಲ್ಲ ಸೇರಿ ಇವ್ರ ವಿರುದ್ಧ ಮುಗಿಬಿದ್ದಿರೋದು, ಅವ್ರಿಗೆಲ್ಲ ಒಂದು ಕೌಂಟ್ರ್ ಕೊಡೋದಕ್ಕೆ ಈ ಸುದ್ದಿಗೋಷ್ಠಿ ಅಂತ ಅವಲೋಕನೆ ಹೇಳ್ತಾ ಇದೆ. ಬಟ್ ಏನು ಅನ್ನೋದಕ್ಕೆ ಅವರೇ ಬಂದು ಮಾತಾಡಿದ ಮೇಲೇ ಸ್ಪಷ್ಟನೆ ಸಿಗುತ್ತೆ.